ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ವಿಡಿಯೋ ಮಾಡೋಕ್ಕೆ ಕಾರಣ ಏನಂತಂದರೆ, ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕು ಮದ್ಲಾಪುರ ಗ್ರಾಮ ಪಂಚಾಯತಿ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಚಿಕ್ಕದೊಂದು ಗ್ರಾಮ, ಚಿಕ್ಕಲ್ಪರ್ವಿ ಕ್ಯಾಂಪ್ ಅಂತ. ಅಲ್ಲಿ ಅಲ್ಲಿ ಏನು ವಾಸ ಮಾಡ್ತಕ್ಕಂಥ ಸಾರ್ವಜನಿಕರು ಇದ್ದಾರಲ್ಲ, ಅವರು ತುಂಬ ಸಮಸ್ಯೆಯನ್ನು ಎದುರ್ಕೊಳ್ತಾ ಇದ್ದಾರೆ. ಏನಕ್ಕಂತಂದರೆ, ಚರಂಡಿ ಸ್ವಚ್ಛತೆ ಇಲ್ಲ, ಅಲ್ಲಿರೋ CC ರೋಡ್ ಸ್ವಚ್ಛತೆ ಇಲ್ಲ. CC ರೋಡ್ ಅಂತೂ ಒಡೆದೋಗೈತಿ, ಹೊಸ್ದಾಗಿ CC ರೋಡೂ ಹಾಕಲ್ಲ. ಮತ್ತು ಅಲ್ಲಿ ಎಲ್ಲ ನೀರು ನಿಂತ್ಕೊಂಡು, ಮತ್ತು ಅಲ್ಲಿ ಎಲ್ಲ ನೀರು ನಿಂತ್ಕೊಂಡು ಚರಂಡಿ ಸ್ವಚ್ಛತೆ ಮಾಡದೆ ಅಲ್ಲೆಲ್ಲ ಸೊಳ್ಳೆಗಳೆಲ್ಲ ಕುಂತ್ಕೊಂಡು, ಇವತ್ತು ಅಲ್ಲಿ ಯಾವ ಪರಿಸ್ಥಿತಿ, ಅಲ್ಲಿ ಇರ್ತಕ್ಕಂಥ ಸಾರ್ವಜನಿಕರಿಗೆ ಎಂಥ ಪರಿಸ್ಥಿತಿ ಬಂದತ್ತಂದರೆ, ಸುಮ್ಮನೆ ಅದು ಆ ಗ್ರಾಮ ಬಿಟ್ಟು ಬೇರೆ ಕಡೆಗೆ ಹೋಗ್ಬೇಕೇನಂತ ಅನಿಸ್ಬಿಟ್ಟದ ಅಲ್ಲಿ ಇರತಕ್ಕಂಥ ಸಾರ್ವಜನಿಕರಿಗೆ. ಏನಕ್ಕಂತಂದರೆ ಅಲ್ಲಿ ಸ್ವಚ್ಛತೆ ಇಲ್ಲ. ನೀವು ನೋಡ್ತಾ ಇರ್ಬೋದು. ಅದು ಚರಂಡಿ ಸ್ವಚ್ಛತೆ ಮಾಡಿ ಅಂತಂದು ಪಂಚಾಯತಿಗೆ ಎಷ್ಟು ಸಾರಿ ಫೋನ್ ಮಾಡಿ ಹೇಳಿದ್ರು, ಅಲ್ಲಿ ಪಂಚಾಯತಿಯಲ್ಲಿ ಇರ್ತಕ್ಕಂಥ PDO ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವ್ರ ಕಿವಿಗೆ ಹಾಕ್ಕೊಳ್ಳಲ್ಲ. ಆ ಚರಂಡಿ ಕ್ಲೀನ್ ಮಾಡಿಬಿಟ್ರೆ, ಆ ಚರಂಡಿ ಮತ್ತು ಅಲ್ಲಿ ಇರ್ತಕ್ಕಂಥ CC ರೋಡ್ ಸ್ವಲ್ಪ ಕ್ಲೀನ್ ಮಾಡಿಕೊಟ್ರೆ ಅಲ್ಲಿ ವಾಸ ಮಾಡತಕ್ಕಂಥ ಸಾರ್ವಜನಿಕರಿಗೆ ಎಷ್ಟೋ ಉಪಯೋಗ ಆಗುತ್ತೆ. ಅದು ಬಿಟ್ಟು ಫೋನ್ ಮಾಡಿದ್ರೆ ಫೋನ್ ಎತ್ತಲಾರ್ದಂಗೆ ಅಲ್ಲಿ ಇರ್ತಕ್ಕಂಥ ಗ್ರಾಮ ಪಂಚಾಯತಿಯಲ್ಲಿ ಇರ್ತಕ್ಕಂಥ ಎಲ್ರಿಗೂ ಹೇಳ್ತಾ ಇರೋದು, ನಾನು ಗ್ರಾಮ ಪಂಚಾಯತಿಯಲ್ಲಿ ಇರ್ತಕ್ಕಂಥ ಎಲ್ರಿಗೂ ಅಂದರೆ PDO, ಅಧ್ಯಕ್ಷರು, ಉಪಾಧ್ಯಕ್ಷರು, ಅವ್ರಿಗೆಲ್ಲರೂ ಅಲ್ಲಿ ಯಾರ್ಯಾರು ಇದ್ದಾರಲ್ಲ ಸದಸ್ಯರು, ಅವ್ರಿಗೆಲ್ಲ ಹೇಳ್ತಾ ಇದ್ದೀವಿ, ಗ್ರಾಮದಲ್ಲಿ ಸೊಳ್ಳೆ ಹೆಚ್ಚಾಗಿದ್ದಾವೆ ಅಂತಂದು ಫೋನ್ ಮಾಡಿ ಚಿಕ್ಕಲ್ಪರ್ವಿ ಕ್ಯಾಂಪ್ ಗ್ರಾಮದಲ್ಲಿ ಸಾರ್ವಜನಿಕರು ಫೋನ್ ಮಾಡಿ ಮದ್ಲಾಪುರ ಪಂಚಾಯತಿಗೆ ಈ ಥರ ಐತೆ ಸಮಸ್ಯೆ, ಸೊಳ್ಳೆ ಹೊಡೆಯುವಂಥ ಎಣ್ಣೆ ಬಂದು ಹೊಡೀರಿ ಅಂತಂದು ಹೇಳಿದ್ರು. ಎಷ್ಟು ಫೋನ್ ಮಾಡಿ ಹೇಳಿದ್ರು, ಇವತ್ತು ಕಳಿಸ್ತೀವಿ, ನಾಳೆ ಕಳಿಸ್ತೀವಿ ಅಂತಂದು ಸುಳ್ಳು ಸುದ್ದಿ ಹೇಳೋದು, ಫೋನ್ ಇಡೋದು, ಮತ್ತೆ ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ. ಈ ಥರ ಸಮಸ್ಯೆ ಆಗಿದೆ ಚಿಕ್ಕಲ್ಪರ್ವಿ ಕ್ಯಾಂಪ್ ಎಂಬ ಗ್ರಾಮದಲ್ಲಿ. ದಯವಿಟ್ಟು ಹೇಗಾದರೂ ಮಾಡಿ ಈ ಗ್ರಾಮದ ಚರಂಡಿಗಳನ್ನ, ಆ ರೋಡ್ಗಳನ್ನ, CC ರೋಡ್ಗಳನ್ನ ಎಲ್ಲ ಸ್ವಚ್ಛತೆಗೊಳಿಸ್ಬೇಕು. CC ರೋಡ್ ಅಂತೂ ಅದು ಯಾವುದೋ ಪೈಪ್ ಹಾಕಿದ್ರು, ಆ ಪೈಪಿಂದ ಒಡೆದೋಗ್ಯದ, ಆ CC ರೋಡ್ ಎಲ್ಲ ಕೆಟ್ಟೋಗ್ಯದ. ಮತ್ತೆ CC ರೋಡ್ ಹಾಕ್ಕೊಡಿ ಪ್ಲೀಸ್, ದಯವಿಟ್ಟು ಇದೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಷಯ ಏನಂತಂದರೆ, ಹೇಳ್ಬಾರ್ದು, ನಾಚಿಕೆ ಸುದ್ದಿ. ಅದೇ ಹೇಳಿದ್ನಲ್ಲ ಇವಾಗ ಜಸ್ಟ್ ಗೇಟಿನ ಸಮಸ್ಯೆ. ಆ ಸ್ಕೂಲ್ ಅಂತೂ ಸ್ವಚ್ಛತೆನೇ ಇಲ್ಲ. ಆ ಸ್ವಚ್ಛ ಆದರೂ ಮಾಡ್ಬೇಕಲ್ರಿ. ಸ್ಕೂಲಿಗೆ ಬಾ ಅಂದ್ರೆ ಮಕ್ಳು ಹೆಂಗೆ ಬರ್ತಾರೆ ಗೌರ್ಮೆಂಟ್ ಸ್ಕೂಲಿಗೆ? ಇದೆಲ್ಲ ಸಮಸ್ಯೆನ ನೀವೇ ಬಗೆಹರಿಸ್ಬೇಕು. ಗ್ರಾಮ ಪಂಚಾಯತಿ ಅಡಿಯಲ್ಲಿ ಬರ್ತಕ್ಕಂಥ ಸದಸ್ಯರು ಯಾರ್ಯಾರಿದ್ರೆ ಗ್ರಾಮ ಪಂಚಾಯತಿಲಿ ಅವರೇ ಬಗೆಹರಿಸ್ಬೇಕು ಇದು. ಆ ಗೇಟ್ ಆದರೂ ನೆಟ್ಟಗೈತೆ, ಆ ಗೇಟನ್ನು ನೆಟ್ಟಗಲ್ಲ. ಆ ಗೇಟ್ ಮುರಿದು ಹೋಗ್ಬಿಟ್ಟದ, ಅದಂತೂ ಮರ್ತೇ ಬಿಟ್ರಿ. ಆ ಸ್ಕೂಲು ಸ್ವಚ್ಛತೆ ಇಲ್ಲ. ಪಾಪ ಆ ಸ್ಕೂಲಲ್ಲಿ ಓದ್ತಕ್ಕಂಥ ಮಕ್ಕಳು, ಇನ್ನೊಂದು ವಿಷಯ ಮರ್ತುಬಿಟ್ಟೆ ನಾನು, ಆ ಸ್ಕೂಲಲ್ಲಿ ಓದ್ತಕ್ಕಂಥ ಶಿಕ್ಷಕರು, ಆ ಸ್ಕೂಲಲ್ಲಿ ಇರ್ತಕ್ಕಂಥ ಮಕ್ಕಳ ಬಗ್ಗೆ ನಾನು ಹೇಳ್ತೀನಿ. ಯಾವತ್ತೊಂದು ದಿವಸ ನಾನು ಹೋಗಿದ್ದೆ, ಆ ಸ್ಕೂಲ್ ಯಾವ ಬೀಳುತ್ತೆ ಅನ್ನೋದೇ ಗೊತ್ತಿಲ್ಲ. ಆ ಪರಿಸ್ಥಿತಿಗೆ ಬಂದದ ಆ ಸ್ಕೂಲಿಗೆ ಬಾ ಅಂದ್ರೆ ಮಕ್ಕಳು ಎಲ್ಲಿದ್ದ ಬರ್ತಾರೆ. ಇದೊಂದು ಸಮಸ್ಯೆ. ದಯವಿಟ್ಟು ಯಾರ್ಯಾರು ನೋಡ್ತಾ ಇದ್ರೆ ಈ ವಿಡಿಯೋ, ದಯವಿಟ್ಟು ಆದಷ್ಟು ನಿಮ್ಮ ಕೈಲಿ ಎಷ್ಟು ಜನಕ್ಕಾಗುತ್ತೋ ಶೇರ್ ಮಾಡೋದು ಅಷ್ಟು ಜನಕ್ಕೆ ಶೇರ್ ಮಾಡಿರಿ. ಈ ಶಾಲೆ ಸಮಸ್ಯೆಯನ್ನು ಬಗೆಹರಿಸಲಾರದಿದ್ದರೆ ಮುಂದಿನ ದಿನಗಳಲ್ಲಿ ಮಾನ್ವಿ ತಾಲೂಕು ಜನಸೇವಾ ಫೌಂಡೇಶನ್ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ತಾಜುದ್ದೀನ್ ಅವರು ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಹಮ್ಮಿಕೊಳ್ಳುತ್ತಾರೆ ಅಂತಂದು ಹೇಳಿದ್ದಾರೆ. ಎಲ್ರಿಗೂ ನಮಸ್ಕಾರ. ಮತ್ತು ಇನ್ನೊಂದು ವಿಷಯ, ದಯವಿಟ್ಟು ಯಾರಾದರೂ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿರಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.